15 ವರ್ಷಗಳಲ್ಲಿ ಪಶ್ಚಿಮ ಬಂಗಾಳದ ಆಡಳಿತ ನಡೆಸಿದಂತಹ ತೃಣಮೂಲ ಕಾಂಗ್ರೆಸ್ ಎಷ್ಟು ವೇಗವಾಗಿ ಅಧಿಕಾರಕ್ಕೆ ಬಂದು ಅಧಿಕಾರ ಅನುಭವಿಸಿ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಮೆರೆದಿತ್ತು ಟಿಎಂಸಿ, ಇವತ್ತು ಅದೇ ವೇಗದಲ್ಲಿ ಪತನಕ್ಕೆ ಹೋಗ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. 1998ರಲ್ಲಿ ಕಾಂಗ್ರೆಸ್ನಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಅದನ್ನು ಹೊರಗಿಟ್ಟು, ಅಂದರೆ ಅದರಿಂದ ಹೊರಗಡೆ ಬಂದು ಟಿಎಂಸಿ ತೃಣಮೂಲ ಕಾಂಗ್ರೆಸ್ಸನ್ನು ಶುರು ಮಾಡಿದರು. ಅಧಿಕಾರಕ್ಕೆ ಬಂದರು. 15 ವರ್ಷ ನಿರಂತರವಾಗಿ ಅಧಿಕಾರವನ್ನು ನಡೆಸಿದರು. 2026ರ ಚುನಾವಣೆಯಲ್ಲಿ ಸೋತರು. 26ರ ಚುನಾವಣೆಯಲ್ಲಿ ಸೋತ ನಂತರ ಇಂಥದ್ದೊಂದು ಬಿಕ್ಕಟ್ಟು ಶುರುವಾಯಿತು. ನಮ್ಮಲ್ಲಿ ಒಂದು ಮಾತಿದೆ, ಸಹಜವಾಗಿ ರಾಜಕೀಯ ಪಕ್ಷಗಳಲ್ಲಿ ಯಾವಾಗ ರಾಜಕೀಯ ಪಕ್ಷಗಳಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಒಗ್ಗಟ್ಟೆಲ್ಲ ಪ್ರದರ್ಶನ ಆಗುತ್ತೆ. ಒಳಗೆ ಅಸಮಾಧಾನ ಇದ್ದಾಗಲೂ ಕೂಡ ಅಧಿಕಾರದ ಕಾರಣಕ್ಕಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ಯಾವಾಗ ಅಧಿಕಾರಗಳನ್ನು ರಾಜಕೀಯ ಪಕ್ಷಗಳು ಕಳೆದುಕೊಳ್ತವಲ್ಲ, ಅವತ್ತು ಅಸಮಾಧಾನ ಅನ್ನೋದು ಸ್ಫೋಟ ಆಗಿಬಿಡುತ್ತೆ. ನೀವು ಕರ್ನಾಟಕದ ಬಿಜೆಪಿಯನ್ನು ತೆಗೆದುಕೊಳ್ಳಿ, ಬೇರೆ ಬೇರೆ ಪಾರ್ಟಿಗಳನ್ನೆಲ್ಲ ತೆಗೆದುಕೊಳ್ಳಿ, ಅವರ ವಿರುದ್ಧ ಇವರು ಮಸಲತ್ತು ಮಾಡ್ತಾರೆ, ಇವರ ವಿರುದ್ಧ ಅವರು ಮಸಲತ್ತು ಮಾಡ್ತಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಥೆಯೂ ಕೂಡ ಹಾಗೆ ಆಗಿದೆ. ಅಭಿಷೇಕ್ ಬ್ಯಾನರ್ಜಿ ಎನ್ನುವಂಥ ಒಬ್ಬ ಸೋದರ ಅಳಿಯನನ್ನು ಮುಂದಿಟ್ಟುಕೊಂಡು ಅನೇಕ ಜನ ಶಾಸಕರು, ಸಂಸದರು ಇದೀಗ ಟಿಎಂಸಿಗೆ ಗುಡ್ ಬೈ ಹೇಳಿದ್ದಾರೆ. ಕೇವಲ 58 ಶಾಸಕರ ನಿನ್ನೆ ಬಗ್ಗೆ ಚರ್ಚೆ ಮಾಡಿದ್ವಿ. ಇದೀಗ ಒನ್ಸ್ ಅಗೇನ್ ಸಂಸದರು, ರಾಜ್ಯಸಭಾ ಸದಸ್ಯರು ಇವರು ಕೂಡ ಟಿಎಂಸಿಗೆ ಗುಡ್ ಬೈ ಹೇಳಿದ್ದಾರೆ. ಏನೇನಾಯಿತು ಬೆಳವಣಿಗೆ? ಇವೆಲ್ಲದರ ನಡುವೆ ಮಾಜಿ ಶಾಸಕ ಜಹಾಂಗೀರ್ ಖಾನ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಬಂಧನ ಕೂಡ ಆಗಿದೆ. ಏನಾಯಿತು ಘಟನೆ, ಇದು ಡೀಟೇಲ್ಸ್ ನೋಡೋಣ. ಬಂಗಾಳದ ಪುಷ್ಪ ಅಂದರ್ ಆಗಿರುವಂತಹ ವ್ಯಕ್ತಿ ಈತ. ಸಿನಿಮೆಯ ಶೈಲಿಯಲ್ಲಿ ಟಿಎಂಸಿಯ ಮಾಜಿ ಶಾಸಕ ಜಹಾಂಗೀರ್ ಖಾನ್ ಬಂಧನ ಆಗಿದೆ. ಏನು ಪ್ರಕರಣ? ಈ ವ್ಯಕ್ತಿ ಮಾಡಿದಂತಹ ಗನಂದಾರಿ ಕೆಲಸ ಇತ್ತಲ್ಲ, ಗನಂದಾರಿ ಕೆಲಸ. ನೇಪಾಳ ಮತ್ತು ಭಾರತದ ಗಡಿ ಪ್ರದೇಶವನ್ನು ದಾಟಿ ಹೋಗುವಂತಹ ಸಮಯದಲ್ಲಿ ಪೊಲೀಸರು ಈ ವ್ಯಕ್ತಿಯನ್ನು ಹೇಳ್ಕೊಂಡು ಬಂದಿದ್ದಾರೆ. ನೇಪಾಳಕ್ಕೆ ಓಡಿ ಹೋಗ್ತಾ ಇದ್ದ, ಹೆಡೆಮುರಿ ಕಟ್ಟಿದ್ದಾರೆ, ಹಪ್ತಾ ವಸೂಲಿ, ಗುಂಡಾಗಿರಿ, ಚುನಾವಣಾ ಹಿಂಸಾಚಾರದ ಆರೋಪ ಇತ್ತು. ಮೊಬೈಲ್ ಲೊಕೇಶನ್ ಜಾಡ್ ಹಿಡಿದೆಲ್ಲ ಮೆಗಾ ಆಪರೇಷನ್ ಮಾಡಿದರು. ಮಾಜಿ ಶಾಸಕನ ಗುಂಡಾಗಿರಿಗೆಲ್ಲ ಬ್ರೇಕ್ ಬಿತ್ತು. ಫಲ್ತಾ ಎನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರ ಅದು. ಮೇ 21ನೇ ತಾರೀಕಿಗೆ ಮರು ಚುನಾವಣೆ ಇತ್ತು. ಮರು ಚುನಾವಣೆಯ ಕಾರಣಕ್ಕಾಗಿ ಹೈಕೋರ್ಟ್ ಇವರಿಗೆ ಜಾಮೀನೆಲ್ಲನ್ನು ಕೊಟ್ಟಿತ್ತು. ಏನು ಅಂತ ಹೇಳಿದರೆ ಏಪ್ರಿಲ್ 29ನೇ ತಾರೀಕಿಗೆ ಈ ಫಲ್ತಾ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಇತ್ತು. ಈ ವ್ಯಕ್ತಿ ನೋಡಿ, ಜಹಾಂಗೀರ್ ಎನ್ನುವಂತಹ ಮಾಜಿ ಶಾಸಕ ಏನಿದ್ದಾನೆ, ಈ ವ್ಯಕ್ತಿ ಮತ್ತು ಈ ವ್ಯಕ್ತಿಯ ಪಟಾಲಂ ಏನಿತ್ತಲ್ಲ, ಸುಮಾರು 60 ಮತಗಟ್ಟೆಗಳ ಕೇಂದ್ರದಲ್ಲಿ ಬಿಜೆಪಿಯ ಚಿಹ್ನೆ, ಬಿಜೆಪಿಯ ಅಭ್ಯರ್ಥಿಯ ಹೆಸರು ಕಾಣದ ಹಾಗೆ EVM ಮಷೀನ್ಗಳಿಗೆಲ್ಲದಕ್ಕೂ ಕೂಡ ಟೇಪ್ಗಳನ್ನು ಅಂಟಿಸಿದ್ರು. ದೊಡ್ಡ ಮಟ್ಟದ ಚರ್ಚೆ ಅದು ಪಶ್ಚಿಮ ಬಂಗಾಳದಲ್ಲಿ. ಅಂದರೆ ಒಬ್ಬ ಆಡಳಿತ ಪಕ್ಷ, ಅಂದರೆ ಟಿಎಂಸಿ ಅವತ್ತು ಅಧಿಕಾರದಲ್ಲಿತ್ತು, ಅದೇ ಪಕ್ಷದ ಶಾಸಕ ಜಹಾಂಗೀರ್ ಖಾನ್ ಆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಹೆಸರು ಮತದಾರರಿಗೆ ಗೊತ್ತಾಗಬಾರ್ದು, ಬಿಜೆಪಿ ವ್ಯಕ್ತಿಯ ಚಿಹ್ನೆ ಯಾರಿಗೂ, ಕಮಲದ ಚಿಹ್ನೆ ಆ ವ್ಯಕ್ತಿಗೆ ಗೊತ್ತಾಗಬಾರ್ದು ಅಂತ EVM ಮಷಿನ್ ಮೇಲೆ ಟೇಪ್ಗಳನ್ನು ಹಾಕುವ ಪ್ರಯತ್ನವನ್ನು ಮಾಡಿದ್ರಂತೆ. ಈ ಪಟಾಲ ಮಾಡಿತ್ತು. ಇದರ ವಿರುದ್ಧ ಆಕ್ರೋಶ. ಇದೇ ಕಾರಣಕ್ಕಾಗಿ ಏಪ್ರಿಲ್ 29ನೇ ತಾರೀಕಿಗೆ ಚುನಾವಣೆಯಾಗಿತ್ತು. ಒನ್ಸ್ ಅಗೇನ್ ಮರು ಚುನಾವಣೆಗೂ ಕೂಡ ಆದೇಶವನ್ನು ಮಾಡಲಾಗಿತ್ತು. ಮರು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಅದಾದ ನಂತರ ಜಾಮೀನೆಲ್ಲ ರದ್ದಾಯಿತು. ಈ ವ್ಯಕ್ತಿಯಲ್ಲಿಂದ ಪಾರಾಗಿ ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದ. ಇದೀಗ ಆ ವ್ಯಕ್ತಿಯನ್ನು ಅಂದರ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದ ಪೊಲೀಸರು. ಮತ್ತೊಂದು ಕಡೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಜನರ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಳ್ತಾ ಇದ್ದಂತಹ ವ್ಯವಸ್ಥೆ ಇತ್ತು. ಜಹಾಂಗೀರ್ ಮತ್ತು ಆತನ ಸಹಚರರೆಲ್ಲ ಇದ್ರಲ್ಲ, ಬಡವರು, ಬಗ್ಗರು, ಯಾರ್ಯಾರು ಇರ್ತಾರೆ, ಅತ್ಯಂತ ಸಾಮಾನ್ಯ ವರ್ಗದ ಜನ ಇರ್ತಾರಲ್ಲ, ಅವರ ಭೂಮಿಗಳನ್ನು ಹೋಗಿ ವಶಕ್ಕೆ ತೆಗೆದುಕೊಳ್ತಾ ಇದ್ರಂತೆ. ಹೇಳೋದಿಲ್ಲ, ಕೇಳೋದಿಲ್ಲ. ಕಾನೂನು ಬಾಹಿರವಾಗಿ ಭೂಮಿಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ರು. ಒಂದು. ಎರಡನೇದ್ದು ಸುಲಿಗೆ ಮತ್ತು ಬೆದರಿಕೆ, ಹಪ್ತಾ ವಸೂಲಿ ಇತ್ತು. ಜಹಾಂಗೀರ್ ಎನ್ನುವಂಥ ಈ ವ್ಯಕ್ತಿಯ ಹೆಸರಲ್ಲಿ ಹಪ್ತಾ ವಸೂಲಿಗಳಾಗ್ತಾ ಇತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ವ್ಯಕ್ತಿ ಬಂಧನ ಆಯ್ತಲ್ಲ, ಈ ಪ್ರಕರಣಗಳಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಜನ ಹೋಗಿ ಈ ಜಹಾಂಗೀರ್ ಖಾನ್ ಎನ್ನುವಂತಹ ಈ ವ್ಯಕ್ತಿಯ ಕಚೇರಿ ಮೇಲೆ ಹೋಗೆಲ್ಲ ದಾಳಿ ಮಾಡಿದರು. ಆ ಪರಿಪ್ರಮಾಣದಲ್ಲಿ ಆಕ್ರೋಶ ಇತ್ತು. ಆ ವ್ಯಕ್ತಿಯ ಬಂಧನ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ಆ ಮುಖಾಂತರ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಆಗಿರೋದು. ದೀದಿಗೆ ಸುಖೆಂದು ರಾಜೀನಾಮೆ ಶಾಕ್. ನಿನ್ನೆಯಷ್ಟೇ ನಾವು ನೋಡಿದ್ವಿ. ನನ್ನ ಮನಸ್ಸು ಟಿಎಂಸಿ ಇಲ್ಲ, ದೈಹಿಕವಾಗಿ ಮಾತ್ರ ನಾನು ಇದ್ದೀನಿ ಅಂತ ಆ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದರು. ಒಂದು ದಿನ ಕಳೆದು ಬೆಳಗಾಗುವಷ್ಟರಲ್ಲಿ ಇದೀಗ ಟಿಎಂಸಿಗೆ ಗುಡ್ ಬೈ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಆಪ್ತ ಸಂಸದ ಸುಖೇಂದು ಶೇಖರಾಯ್ ಔಟ್ ಆಗಿರೋದು. ರಾಜ್ಯಸಭಾ ಸ್ಥಾನಕ್ಕೆ ಅವರೆಲ್ಲ ಗುಡ್ ಬೈ ಹೇಳಿಬಿಟ್ಟಿದ್ದಾರೆ. ಪಕ್ಷದ ಭ್ರಷ್ಟಾಚಾರದಿಂದ ನಾನು ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ಅಭಿಷೇಕ್ ಬ್ಯಾನರ್ಜಿಯವರ ಆ ನಡೆ, ಅದಾದ ನಂತರ ಪಕ್ಷದ ಆಂತರಿಕ ವಲಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದಿಲ್ಲ, ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳಿಲ್ಲ, ಸರ್ವಾಧಿಕಾರಿ ಧೋರಣೆಗಳೆಲ್ಲವೂ ಕೂಡ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ಟಿಎಂಸಿಯಲ್ಲಿ ಇರಲ್ಲ ಅಂತ ಅವರೆಲ್ಲ ಶಪಥ ಮಾಡಿದ್ರು. ಹೀಗಾಗಿ ತೃಣಮೂಲ ಕಾಂಗ್ರೆಸ್ಸನ್ನು ಬಿಟ್ಟು ಆ ವ್ಯಕ್ತಿ ಹೊರಗೆ ಬಂದಿದ್ದಾರೆ. ವ್ಯಾಪಕ ಭ್ರಷ್ಟಾಚಾರ ಇತ್ತು.
ಸುಖೇಂದು ರಾಜೀನಾಮೆಯನ್ನು ಕೊಟ್ಟಿರೋದು ಅಂದರೆ ನಿಮಗೆಲ್ಲ ನೆನಪಿರೋದು RG ಖರ್ ಎನ್ನುವಂತಹ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಒಂದು ಘಟನೆ ಆಗಿತ್ತು. ಆ ಘಟನೆ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕವಾಗಿ ಸರ್ಕಾರದ ಆ ಒಟ್ಟಾರೆ ನಿಲುವಿನ ಬಗ್ಗೆ ಒಂದು ಕೈಗನ್ನಡಿಯಾಗಿ ಬಿಂಬಿಸ್ಬಿಟ್ಟಿತ್ತು. ಈ ವ್ಯಕ್ತಿ ಏನು ಮಾಡುತ್ತಾರೆ, TMCಯಲ್ಲಿ ಇದ್ದಂತಹ ಸಮಯದಲ್ಲಿ RG ಖರ್ ಈ ಆಸ್ಪತ್ರೆಯ ವಿವಾದ ಏನಾಯ್ತಲ್ಲ, ಆ ಕೃತ್ಯದ ತನಿಖೆಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಒಂದು ಆಂತರಿಕ ತನಿಖೆ ಆಗಬೇಕು, ಪೊಲೀಸ್ ಅಧಿಕಾರಿಗಳೇ ಈ ಕೃತ್ಯದಲ್ಲಿ ಅಡ್ಕೊಂಡು ಬಿಟ್ಟಿದ್ದಾರೆ, ಅವರ ವಿರುದ್ಧವೂ ಕೂಡ ಒಂದು ಆಂತರಿಕ ತನಿಖೆ ಆಗಬೇಕು ಅಂತ ಈ ಸುಖೇಂದು ಅವರೆಲ್ಲ ಒತ್ತಾಯ ಮಾಡಿದರು. ಯಾವಾಗ ಈ ಒತ್ತಾಯ ಆಯ್ತಲ್ಲ, ಇವರನ್ನು ತೃಣಮೂಲ ಕಾಂಗ್ರೆಸ್ನಲ್ಲಿ ಬದಿಗೊತ್ತಲಾಯಿತು, ಸೈಡ್ ಲೈನ್ ಮಾಡಲಾಯಿತು. ಅಂದರೆ ಪಕ್ಷದ ನಿಲುವಿನ ವಿರುದ್ಧ ಈ ವ್ಯಕ್ತಿ ಮಾತನಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಇವರನ್ನು ಸೈಡ್ ಲೈನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಐತಿಹಾಸಿಕ ಜನಾದೇಶಕ್ಕೆ ನಾವು ಗೌರವ ಕೊಡ್ತಿದ್ದೀವಿ ಅಂತ ಇವರು ಹೇಳ್ತಾ ಇರೋದೀಗ. ಅಂದರೆ 203 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಪಶ್ಚಿಮ ಬಂಗಾಳದ ಮತದಾರರ ಕಾರಣ ಆಗಿದ್ದಾರೆ. ನಮಗೆ ಜನಾದೇಶವನ್ನು ಕೊಟ್ಟಿಲ್ಲ, ಹೀಗಾಗಿ ನಾವು ಜನಾದೇಶಕ್ಕೆ ಗೌರವ ಕೊಟ್ಟು NDAಗೆ ಗೌರವ ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವದ ಕೊರತೆ ಇದೆ ಅಂತ ಎಲ್ಲ 2011ರಿಂದ 23 ತನಕ ರಾಜ್ಯಸಭೆಯ ಸದಸ್ಯರಾಗಿದ್ದರು. ಇದೀಗ ರಾಜ್ಯಸಭೆಯಲ್ಲಿ 13 ಸ್ಥಾನಗಳನ್ನು TMC ಹೊಂದಿತ್ತು, ಅದು ಇದೀಗ ಮತ್ತಷ್ಟು ಕಡಿಮೆ ಆಗಬಹುದು ಅಂತ. ನಿಮಗೆ ಇವತ್ತು TMCಯಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಆ ಬೆಳವಣಿಗೆ ಸ್ವಲ್ಪ ದಿನಗಳ ಹಿಂದೆ 2011ರಲ್ಲಿ TMC ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಎಡಪಕ್ಷಗಳಲ್ಲಿ ಅಂಥದ್ದೊಂದು ಬೆಳವಣಿಗೆ ಆಗಿತ್ತು. ಎಡಪಕ್ಷಗಳಲ್ಲೂ ಕೂಡ ಇಂಥದ್ದೊಂದು ಭಿನ್ನಾಭಿಪ್ರಾಯಗಳು ಬಂದು ಅನೇಕ ಜನ ರಾಜೀನಾಮೆ ಕೊಟ್ಟು ಹೋದರು. ಅದಾದ ನಂತರ TMC ಅಧಿಕಾರಕ್ಕೆ ಬಂತು, ರೌಡಿಸಮ್ ಕಡಿಮೆ ಆಗುತ್ತೆ, ಭ್ರಷ್ಟಾಚಾರದ ವ್ಯವಹಾರಗಳೆಲ್ಲ ಕಡಿಮೆ ಆಗುತ್ತೆ, ಇತ್ಯಾದಿ ಇತ್ಯಾದಿ ನಂಬಿಕೆ ಪಶ್ಚಿಮ ಬಂಗಾಳದಲ್ಲಿ ಇತ್ತು. ಬಟ್ TMC ಅವಧಿಯಲ್ಲಿ ಏನಾಯಿತು, ಅದೂ ಕೂಡ ಕಂಟಿನ್ಯೂ ಆಗ್ತಾ ಹೋಗ್ತಾ ಬಂತು. ಅದರ ಅಂತಿಮ ಫಲಿತಾಂಶ ಇವತ್ತು TMC ಇಳಿಮುಖದಲ್ಲಿ ಸಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಷ್ಟೇ ವ್ಯತ್ಯಾಸ CPIM ಮತ್ತು TMC ನಡುವೆ ಈ ಒಂದು ವ್ಯತ್ಯಾಸವನ್ನು ಮಾತ್ರ ನಾವು ಕಾಣಬಹುದು. ಮತ್ತೊಂದು ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಈ ಚುನಾವಣೆಯ ವಿಚಾರದಲ್ಲಿ ಸದ್ಯಕ್ಕೆ ಆಗ್ತಾ ಇರೋದು, ದಿಲ್ಲಿಯಲ್ಲಿ ದೀದಿಗೆ ಮಹಾ ಪೆಟ್ಟು ಬಿದ್ದುಬಿಟ್ಟಿದೆ. ದಿಲ್ಲಿಯಲ್ಲಿ ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರವಲ್ಲ, ರಾಷ್ಟ್ರ ರಾಜಧಾನಿ ಯಾವ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಒಂದು ಕೌಂಟರ್ ಅಟ್ಯಾಕ್ ಮಾಡೋ ಶಕ್ತಿ ಸಾಮರ್ಥ್ಯವನ್ನು ಮಮತಾ ಬ್ಯಾನರ್ಜಿ ಹೊಂದಿದ್ರು, ಅವರೂ ಕೂಡ ಇವತ್ತು ಸೋತು ಸುಣ್ಣವಾಗಿ ದಿಲ್ಲಿಯಲ್ಲಿ ಇವತ್ತು ಮುಖಭಂಗವನ್ನು ಅನುಭವಿಸ್ತಾ ಇರೋದು. 20ಕ್ಕೂ ಹೆಚ್ಚು ಸಂಸದರೆಲ್ಲ ಬಂಡಾಯ ಆಯಿತು, NDA ಸೇರೋದಾಗಿ ಸ್ಪೀಕರ್ ಓಂ ಬಿರ್ಲಾಗೆ ಪತ್ರ ಬರೆದಿದ್ದಾರೆ. 28 ಸಂಸದರ ಪೈಕಿ 20 ಮಂದಿ NDA ಕಡೆಗೆ ಮುಖ ಮಾಡಿರೋದು. NDA ಕಡೆಗೆ ಅವರೆಲ್ಲ ಮುಖ ಮಾಡಿದ್ದಾರೆ. ಹಿರಿಯ ಸಂಸದೆ ಕಾಕೋಲಿ ಘೋಷ್ ರಸ್ತಿದಾರ್ ಇವರ ನೇತೃತ್ವದಲ್ಲೆಲ್ಲ NDAಗೆ ಸಪೋರ್ಟ್ ಮಾಡ್ತೀವಿ ಅಂತ 20 ಜನ ಬಂಡಾಯ ಇದ್ದರು. ಓಂ ಬಿರ್ಲಾ ಅವರಿಗೆಲ್ಲ ಹೇಳಿ, ನಮಗೆ TMCಗೆ ಹೊಸ ಬಣ ನಾವು, ಹೀಗಾಗಿ ನಮಗೆಲ್ಲ ಸಪ್ರೇಟ್ ಆಸನಗಳು ಬೇಕು ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ 28, ನಾನು ನಿನ್ನೆ ಹೇಳಿದಾಗೆ 1968ರ ಕಾಯ್ದೆ ಪ್ರಕಾರ 3/2 ಬೇಕಾಗಿತ್ತು, ಹೀಗಾಗಿ 19 ಆಗ್ತಿತ್ತು. ಇವರ ಸಂಖ್ಯೆ ಇದೀಗಲೆಲ್ಲ ಜಾಸ್ತಿ ಆಗಿದೆ, 20 ಸಂಸದರೆಲ್ಲ ಹೊಂದಿದ್ದಾರೆ. ಈಗ ಏನು ಪ್ರಯೋಜನ ಗಮನಿಸಿ, 2-3 ವ್ಯತ್ಯಾಸ ಇದೆ, ಭಾರಿ ಇಂಪಾರ್ಟೆಂಟು. ಒಂದು, TMCಯ ಕಾರಣಕ್ಕಾಗಿ ಋತುಪರ್ಣ ಬ್ಯಾನರ್ಜಿಯವರ ವಿರೋಧ ಪಕ್ಷ BJPಯ ವಿರುದ್ಧ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿದೆ. ಅದು ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. BJP ಆಡಳಿತ, ಋತುಪರ್ಣ ಬ್ಯಾನರ್ಜಿಯವರ TMC BJPಯ ವಿರುದ್ಧ ವಿರೋಧ ಪಕ್ಷವಾಗಿರೋದು ಪಶ್ಚಿಮ ಬಂಗಾಳದಲ್ಲಿ ಒಂದು. ಇದರ ತದ್ವಿರುದ್ಧವಾಗಿ ಇದೇ TMCಯ ಸಂಸದರು 20 ಜನ ಹೊರಗಡೆ ಬಂದು NDAಗೆ ಇವತ್ತು ಸಪೋರ್ಟ್ ಮಾಡ್ತಾ ಇರೋದು, ಇದು ಗಮನಿಸಬೇಕಾದ ಸಂಗತಿ. ವಿರೋಧ ಪಕ್ಷವಾಗಿ BJP ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ, ಅದೇ ರೀತಿಯಾಗಿ TMC NDA ಸಪೋರ್ಟಿಗೆ ಬಂದಿದೆ. ಇದರಿಂದ BJP ಕೈವಾಡ ಇದೆ, ಇತ್ಯಾದಿ ಚರ್ಚೆ ಆಗ್ತಾ ಇದೆ. ಯಾಕೆ ಇದಕ್ಕೆ ಪುಷ್ಟಿ ಅನ್ನುವಂತೆ, ನೀವು ಕಳೆದ ಸೆಷನ್ನಲ್ಲಿ BJPಯವರು ಒಂದು ಬಿಲ್ಲನ್ನು ತೆಗೆದುಕೊಂಡು ಬಂದರು, ಮಹಿಳಾ ಮೀಸಲಾತಿ 33% ರಿಸರ್ವೇಷನ್ ಕೊಡಬೇಕು ಅಂತ. ಅವರಲ್ಲಿ ಬಹುಮತ ಇಲ್ಲದೆ ಆ ಬಿಲ್ ಪತನ ಆಗಿದ್ದನ್ನು ನೋಡಿದ್ದೀವಿ. ರಾಜ್ಯಸಭೆಯಲ್ಲೂ ಕೂಡ ಇರಲಿಲ್ಲ, ಲೋಕಸಭೆಯಲ್ಲೂ ಕೂಡ ಇರಲಿಲ್ಲ, ಹೀಗಾಗಿ ಅದು ಪತನ ಆಯಿತು. NDA 293 ಹೊಂದಿದೆ, ಇದೀಗ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 20+ ಆದರೆ ಅದು 317 ಆಗುತ್ತೆ. 272ಕ್ಕಿಂತ ಅಂದರೆ ಬಹುಮತಕ್ಕಿಂತಲೂ ಕೂಡ 45 ಸಂಖ್ಯೆ NDAಗೆ ಜಾಸ್ತಿ ಸಿಕ್ಕಿರೋದು. ಮತ್ತೊಂದು ಕಡೆ ಒಂದು ಬಿಲ್ ಏನಾದರೂ ಪಾಸ್ ಆಗಬೇಕು ಅಂತ ಹೇಳಿದ್ರೆ 352ರಿಂದ 360 ಬೇಕಂತೆ. ಅದರ ಸಂಖ್ಯೆ ಇದೀಗ 317ರ ಆಸ್ಪಾಸಿಗೆ ಬರ್ತಾ ಇದೆ. ಇದರ ಪರಿಣಾಮವಾಗಿ BJP ಬಿಲ್ಗಳನ್ನು ಸಾರಾಸಗಟ್ಟವಾಗಿ ಪಾಸ್ ಮಾಡಿಕೊಳ್ಬಹುದು ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆ. ಮತ್ತೊಂದು ಕಡೆ TMCಯಲ್ಲಿ ಅರಾಜಕತೆಯಾಗಿದೆ. ತಮ್ಮದೇ ಪಕ್ಷದಿಂದ ಅನೇಕ ಜನ ಎಲ್ಲರೂ ಕೂಡ ಹೋಗ್ತಾ ಇರೋದು. ಸಂಸದ ಕಲ್ಯಾಣ್ ಬ್ಯಾನರ್ಜಿ ವಿರುದ್ಧ ಕಾಕೋಲಿ ಘೋಷ್ ದೂರು ಕೊಟ್ಟುಬಿಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇವರ ನೇತೃತ್ವದಲ್ಲೆಲ್ಲ ಅವರು NDAಗೆ ಸಪೋರ್ಟ್ ಮಾಡಿದ್ದು. ಅವರು ಹೇಳ್ತಾ ಇದ್ದಾರೆ, ಸಂಸದೆ ಕಾಕೋಲಿ ಘೋಷ್ ದಸ್ತಿಯಾರ್ ಅವರು ಹೇಳಿದರು, ಹಿರಿಯ ಸಂಸದ ಕಲ್ಯಾಣ್ ಬ್ಯಾನರ್ಜಿ ವಿರುದ್ಧ ಓಂ ಬಿರ್ಲಾ ಅವರಿಗೆ ಒಂದು ಲೆಕ್ಕಿ ದೂರು ಕೊಟ್ಟರು. ಏನೇನು ಮಾಡಿದರು, ಹಲವು ಬಾರಿ ಇವರು ಮೌಖಿಕವಾಗಿ ನಿಂದನೆ ಮಾಡಿದ್ದಾರೆ, ನನಗೆ ಮಹಿಳಾ ವಿರೋಧಿ ನಡವಳಿಕೆಗಳನ್ನು ಇವರು ಹೊಂದಿದ್ದಾರೆ, ಹೀಗಾಗಿ ನಾವು ತೃಣಮೂಲ ಕಾಂಗ್ರೆಸ್ನ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀವಿ, ಚೀಫ್ ಆಫ್ ವಿಪ್ ಹುದ್ದೆಯ ತೆಗೆದಿದ್ದಕ್ಕಾಗಿ ನನ್ನ ಮೇಲೆ ಇಂಥದ್ದೊಂದು ಅಸಮಾಧಾನವನ್ನು ಅಥವಾ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಇದೇ ಕಲ್ಯಾಣ್ ಬ್ಯಾನರ್ಜಿಯವರು ಯಾರ ವಿರುದ್ಧ,
ಕಾಕೋಲಿ ಘೋಷ್ ವಿರುದ್ಧ ಅವರು ಸ್ಪಷ್ಟನೆ ಕೊಡೋ ಪ್ರಯತ್ನ ಅಂದರೆ ಇವರು ಆರೋಪ ಮಾಡಿದ್ರು, ಅದಕ್ಕಿಲ್ಲ ನನಗೆ ಚೀಫ್ ಆಫ್ ವಿಪ್ ಮಾಡಿದ್ದಕ್ಕೆ ಆ ಸ್ಥಾನ ಅವ್ರಿಗೆ ಸಿಗಬೇಕಾಗಿತ್ತು, ನನಗೆ ಕೊಟ್ಟಿದ್ದಕ್ಕಾಗಿ ಹೀಗಾಗಿ ಸುಖ ಸುಮ್ಮನೆ ನನ್ನ ಮೇಲೆ ಇಂಥದ್ದೊಂದು ಆರೋಪವನ್ನು ಮಾಡ್ತಿದ್ದಾರೆ ಅಂತ ಈಗ ರಾಜಕೀಯವಾಗಿ ಒಂದು ಚರ್ಚೆ ಆಗ್ತಾ ಇದೆ. ಒಂದು ರಾಜಕೀಯ ಪಕ್ಷಕ್ಕೆ ಸೈದ್ಧಾಂತಿಕ ನೆಲೆಗಟ್ಟು ಇಲ್ಲದೆ ಇದ್ದಾಗ TMCಯ ಪರಿಸ್ಥಿತಿ ಬರುತ್ತೆ ಅಂತ. ನೀವು BJPಗೆ ನೋಡಿ, ಅವರಿಗೆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿದೆ, ಕಾಂಗ್ರೆಸ್ಗೆ ಸೈದ್ಧಾಂತಿಕ ನೆಲೆಗಟ್ಟಿದೆ, ಮುಸ್ಲಿಂ ಲೀಗ್ಗೆ ಕಾಂಗ್ರೆಸ್ ಒಂದು ಸೈದ್ಧಾಂತಿಕ ನೆಲೆಗಟ್ಟಿದೆ, ಕಮ್ಯುನಿಸ್ಟ್ ಪಾರ್ಟಿಗಳಿಗೆ ಸೈದ್ಧಾಂತಿಕ ನೆಲೆಗಟ್ಟಿತ್ತು. ಆದರೆ TMC ಯಾವಾಗ ಅಧಿಕಾರಕ್ಕೆ ಬಂತಲ್ಲ, ಅವರು ತಾಯಿ, ಭೂಮಿ ಮತ್ತು ಜನ ಈ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಂತಹ TMC ಕೊನೆಗೆ ಏನು ಮಾಡ್ತಾ ಹೋಯಿತು? ಭ್ರಷ್ಟಾಚಾರದ ಆರೋಪಗಳು ಬಂತು, ಅನೇಕ ಶಾಸಕರುಗಳ ಮೇಲೆ ರೇಡ್ ಆಯಿತು. ನಿಮಗೆ ಶಾರದಾ ನಾರದಾ ಎನ್ನುವಂಥ ಹಗರಣ ದೊಡ್ಡ ಮಟ್ಟದಲ್ಲಿ ಆಗಿದ್ದು, ಶಾರದಾ ನಾರದ ಹಗರಣ. ಅವತ್ತು ಕೂಡ ಇಂಥದ್ದೊಂದು ಭಿನ್ನಾಭಿಪ್ರಾಯ TMCಯಲ್ಲಿ ಬಂದಿರಲಿಲ್ಲ. ಆದರೆ ಇವತ್ತಿನ ಶಿಕ್ಷಕರ ನೇಮಕಾತಿ ಹಗರಣದ ತನಕವೂ ಕೂಡ ಈ ಭಿನ್ನಾಭಿಪ್ರಾಯ ಸ್ಫೋಟ ಆಗಿ ಇವತ್ತು ಪಾರ್ಟಿ ಸ್ಪ್ಲಿಟ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು TMC ಒಡೆದು ಹೋಗ್ತಾ ಇರುವಂತಹ ಕತೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಬಂಗಾಳದಲ್ಲಿ ದೀದಿ ಯುಗ ಅಂತ್ಯ ಆಗುತ್ತಾ? ದೀದಿ ಯುಗ ಅಂತ್ಯ ಆಗುತ್ತಾ ಅನ್ನೋದಕ್ಕಿಂತ ಮುಂಚೆ ಸುವೇಂದು ಅಧಿಕಾರಿ ಒಂದು ಮಹತ್ವದ ಕ್ರಮ ತೆಗೆದುಕೊಂಡಿದ್ದಾರೆ. ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್ ಕೊಡೋ ಪ್ರಯತ್ನ ಆಗಿದೆ. 4800 ಅಕ್ರಮ ವಲಸಿಗರನ್ನು ಬಾಂಗ್ಲಾಕ್ಕೆ ಕಳಿಸಿದ್ದಾರೆ. ಅವ್ರ ಹಿಂದೆ ಅದಕ್ಕಾಗಿ ಶಪಥ ಮಾಡಿದ್ದರು, ನಾವು ಹೊರಗೆ ಆಗ್ತಾಯಿದ್ವಿ, ಅವ್ರನ್ನೆಲ್ಲ ಜೈಲಿಗಲ್ಲಿ ಇಡಲ್ಲ, ಸುಮ್ಮನೆ ನಮ್ಮದೇ ತೆರಿಗೆ ಹಣದಲ್ಲಿ ಅವ್ರಿಗೆ ಊಟವನ್ನು ಕೊಡಬೇಕು, ಕಾನೂನಾತ್ಮಕವಾಗಿ ಪ್ರಕ್ರಿಯೆ ಇಲ್ಲ, ಅವರನ್ನು BSFಗೆ ಹಸ್ತಾಂತರ ಮಾಡಿ ಗಡಿಯನ್ನು ದಾಟಿಸ್ತೀವಿ ಅಂತೆಲ್ಲ ಹೇಳಿದರು. ನಮ್ಮ ತೆರಿಗೆ ಹಣದಲ್ಲಿ ಅಕ್ರಮ ವಲಸಿಗರಿಗೆ ಸೌಲಭ್ಯ ಕೊಡಲ್ಲ, ಗಡಿ ಜಿಲ್ಲೆಗಳ ಡಿಟೆನ್ಷನ್ ಸೆಂಟರ್ಗಳಿಂದ ಗಡಿಪಾರು ಆರಂಭ ಆಗಿದೆ. 100 ಕಿಲೋಮೀಟರ್ ಗಡಿ ಬೇಲಿ ನಿರ್ಮಾಣಕ್ಕೆ BSFಗೆ ಅವರೆಲ್ಲ ಭೂಮಿಯನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. 836 ಜನ ಇದೀಗ ಅಲ್ಲೇನೋ ವೇಟ್ ಮಾಡ್ತಾ ಇದ್ದಾರಂತೆ. 4800 ಜನ ಇದೀಗ ಇದುವರೆಗೂ ತನಕ ಗಡಿಪಾರಾಗಿರುವುದು. ಒಂದು ಕ್ರಮ ತೆಗೆದುಕೊಂಡಿದ್ದರು ಅವರು, ಡಿಟೆಕ್ಟ್, ಡಿಲೀಟ್ ಮತ್ತು ಡಿಫಾಲ್ಟ್. ಅವರನ್ನು ಪತ್ತೆ ಹಚ್ಚಬೇಕು, ಅದಾದ ನಂತರ ಡಿಲೀಟ್ ಮಾಡಬೇಕು, ಅಂದರೆ ಅವರ ಬಳಿ ಇರುವಂಥ ದಾಖಲೆಗಳು ಇತ್ಯಾದಿ ಡಿಲೀಟ್ ಮಾಡಬೇಕು, ಅದಾದ ಡಿಫಾಲ್ಟ್ ಮಾಡಬೇಕು, ಅವರವರ ದೇಶಗಳಿಗೆ ಅವರನ್ನು ಕಳಿಸಬೇಕು ಅನ್ನುವಂಥ ಕ್ರಮವನ್ನು ಸುವೇಂದು ಅಧಿಕಾರಿ ತೆಗೆದುಕೊಂಡಿದ್ದರು. ಇದೀಗ ಅಂಥದ್ದೊಂದು ಕ್ರಮಕ್ಕೆ ಅವರು ಮುಂದಾಗಿದ್ದಾರೆ. 4800 ಜನ ಹೋಗಿದ್ದಾರೆ. ಅಂದರೆ ಇಷ್ಟು ದಿನಗಳ ಕಾಲ BJP ಮಾಡ್ತಾ ಇದ್ದಂಥ ಆರೋಪ, ಅವರನ್ನು ವೋಟ್ ಬ್ಯಾಂಕ್ಗಳಾಗಿ ದೀದಿ ಅವರು ನೋಡ್ತಾ ಇದ್ರು. ಅದರ ಪರಿಣಾಮವಾಗಿ ಅವರು ಇಲ್ಲೇ ಠಿಕಾಣಿ ಹೂಡಿಬಿಟ್ಟಿದ್ರು. ಅವರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಅವರಿಗೆ ದಾಖಲಾತಿ ಎಲ್ಲವನ್ನು ಕೂಡ ಮಾಡಿಕೊಟ್ಟಿದ್ರು ಅಂತ. ಅದರ ವಿರುದ್ಧ ಇದೀಗ ಸುವೇಂದು ಅಧಿಕಾರಿ ಅವರ ಕ್ರಮ ಇದೆ. ಮತ್ತೊಂದು ಬೆಳವಣಿಗೆ, ಬಂಗಾಳದಲ್ಲಿ ದೀದಿ ಯುಗ ಅಂತ್ಯನಾ ಅನ್ನುವಂಥ ಪ್ರಶ್ನೆ. ಒಂದು ರಾಜಕೀಯ ಪಕ್ಷವಾಗಿ ಅನೇಕ ರಾಜಕೀಯ ಪಕ್ಷಗಳ ಕಥೆ ಇಡೀ ದೇಶದಲ್ಲಿ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ನಿನ್ನೆಯೂ ಕೂಡ ನೋಡಿದ್ವಿ. ಇದೀಗ ಅದೇ ರೀತಿಯಲ್ಲಿ TMC ಪಕ್ಷ ರಚನೆಯಾದ 26 ವರ್ಷಗಳ ನಂತರ ಒಂದು ಮಹಾ ಬಿಕ್ಕಟ್ಟು ಎದುರಾಗಿದೆ. ಶಾಸಕರು ಹೋದರು, ಸಂಸದರು ಹೋಗ್ತಾ ಇದ್ದಾರೆ. ಮಮತಾ ಒಬ್ಬರೇ ಆಗ್ಬಿಟ್ರ? ಅಭಿಷೇಕ್ ಬ್ಯಾನರ್ಜಿ ಈಗ ಸಂಕಷ್ಟದಲ್ಲಿ ಇರೋದು. ಮತ್ತೊಂದು ಕಡೆ ಸುವೇಂದು ಅಧಿಕಾರಿಯವರ ಆಕ್ರಮಣಕಾರಿ ಆಡಳಿತ ನಡೀತಾ ಇದೆ. ಬಂಡಾಯ ಬಣಕ್ಕೆ ವಿರೋಧ ಪಕ್ಷದ ನಾಯಕನ ಮಾನ್ಯತೆ ಸಿಕ್ಕಿದೆ. ಮಮತಾ ಬ್ಯಾನರ್ಜಿ ಅಸ್ತಿತ್ವ ನಾನು ನಿನ್ನೆ ಕೂಡ ಹೇಳಿದೆ. ಕಳೆದ ಬಾರಿ ಅಟ್ಲೀಸ್ಟ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 1 ಕ್ಷೇತ್ರದಲ್ಲಿ ಗೆದ್ದಿದ್ರು. ಈ ಬಾರಿ ಅದು ಕೂಡ ಇಲ್ಲ. ಹೀಗಾಗಿ ಅವರು ಸೆಂಟ್ರಲಿಗೆ ಹೋಗ್ತಾರೆ, ಇತ್ಯಾದಿ ಚರ್ಚೆ. ಏನಾಗುತ್ತೆ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. 15 ವರ್ಷ ಆಡಳಿತವನ್ನು ನೀವು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಹಾಗೆ. ಮೊದಲು ಕಾಂಗ್ರೆಸ್, ಅದಾದ ನಂತರ ಎಡಪಕ್ಷ, ಅದಾದ ನಂತರ TMC ಎಲ್ಲವೂ ಕೂಡ ಅವನತಿಯತ್ತ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾರ್ಯಾರು ಪಶ್ಚಿಮ ಬಂಗಾಳದಲ್ಲಿ ಮೊದಲ ದಿನದಿಂದಲೂ ಕೂಡ ಆಡಳಿತವನ್ನು ನಡೆಸ್ಕೊಂಡು ಬಂದು 34 ವರ್ಷ, 40 ವರ್ಷಗಳ ಕಾಲ, 20 ವರ್ಷಗಳ ಕಾಲ ಸುದೀರ್ಘ ಆಡಳಿತವನ್ನು ನಡೆಸಿದ್ರು, ಯಾರೂ ಕೂಡ ಪಶ್ಚಿಮ ಬಂಗಾಳದ ಮತದಾರರನ್ನು ಗೆಲ್ಲುವಲ್ಲಿ ಅಥವಾ ಸುದೀರ್ಘವಾಗಿ ಅದನ್ನು ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿ ಆಗಲಿಲ್ಲ. ಅದರ ಪರಿಣಾಮವಾಗಿ TMCಯ ಕಥೆಯೂ ಕೂಡ ಹಾಗೆ ಆಗ್ತಾ ಇದೆ. ಏನಾಗುತ್ತೆ ನೋಡೋಣ.